ಆರ್ಸಿಬಿ ಗೆಲುವಿನ ಸಂಭ್ರಮಕ್ಕೆ ಸೂತಕದ ಛಾಯೆ ಆವರಿಸಿದೆ. ನಾವೇ ಗೆದ್ದವರಂತೆ ಅಭಿಮಾನಿಗಳು ನಿನ್ನೆ ಸಂಭ್ರಮಿಸಿದ್ರು. ಆದರೆ ಇಂದು ಸೂತಕದ ಛಾಯೆ ಆವರಿಸಿದೆ ಅಂತ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದಾರೆ. ರಾಜಕೀಯ ಲಾಭಕ್ಕೆ ಸರ್ಕಾರ ಮುಂದಾಯಿತು. ಸಿದ್ಧತೆ ಇಲ್ಲದೆ ಕಾರ್ಯಕ್ರಮ ಆಯೋಜಿಸಿದ್ರು. ಪೊಲೀಸರು ಹೇಳಿದ್ರೂ ಕೇಳದೆ ಸರ್ಕಾರ ಕಾರ್ಯಕ್ರಮ ನಡೆಸಿದೆ. ಸರ್ಕಾರದ ನಿರ್ಲಕ್ಷ್ಯದಿಂದ ಆದ ಘಟನೆ ಇದು. ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಆರ್ಸಿಬಿ ಗೆಲ್ಲಬೇಕು ಅನ್ನೋ ಹಂಬಲ ಬೆಂಗಳೂರಿನ ಕರ್ನಾಟಕ ಜನರಿಗೆ ಸ್ವಾಭಾವಿಕವಾಗಿ ಇತ್ತು. ಗೆಲುವಿನ ಸಂಭ್ರಮ ಈ ರೀತಿ ಸೂತಕದಲ್ಲಿ ಕೊನೆಯಾಗತ್ತೆ ಅಂಥೇಳಿ, ಸಾವಿನ ಸೂತಕದಲ್ಲಿ ಕೊನೆಯಾಗತ್ತೆ ಅಂತ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ಅಂತಿಮ ಓವರ್ ಆಗಿ ಆರ್ಸಿಬಿ ಗೆದ್ದ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನ ತಾವೇ ಗೆದ್ದು ಅನ್ನೋ ರೀತಿಯಲ್ಲಿ ಸಂಭ್ರಮ ಪಟ್ಟರು. ದುರ್ದೈವ ಸಂಗತಿ, ಆ ಸಂಭ್ರಮವನ್ನು ರಾಜಕೀಯ ಲಾಭಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋ ದುರುದ್ದೇಶದಿಂದ ಪೊಲೀಸ್ ಇಲಾಖೆ ನೀಡಿದಂಥ ಎಚ್ಚರಿಕೆಯನ್ನು ಕಡೆಗಾಣಿಸಿ ಪೊಲೀಸರ ಮೇಲೆ ಒತ್ತಡ ಹೇರಿ ಅವರ ಅನುಮತಿಯನ್ನು ಪಡೆಯದೆ ಅಮಾಯಕರ ಸಾವಿಗೆ ಆಳುವವರು ಹೊಣೆಯಾದರು. ನೀವು ಈ ರೀತಿ ಆತುರ ತೋರಿಸದೆ ಒಂದು ದಿನ ಅಗತ್ಯ ಬಂದೋಬಸ್ತ್ ಮಾಡಿಕೊಂಡು. ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಯತ್ನಾಳ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಯೋಜಿತವಲ್ಲದ, ಪೂರ್ವ ತಯಾರಿ ಇಲ್ಲದೆ, ಪೊಲೀಸರು ಹಾಗೂ ಆಯೋಜಕರೊಂದಿಗೆ ಯಾವುದೇ ಸಮನ್ವಯ ಇಲ್ಲದೆ, ಸೂಕ್ತ ಆಂಬ್ಯುಲೆನ್ಸ್ಗಳಿಲ್ಲದೆ ಅವಸರದಲ್ಲಿ ಯೋಜಿಸಲಾದ ಸಂಭ್ರಮಾಚರಣೆಯಿಂದ 9 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿರುವುದು ನಿಜಕ್ಕೂ ಖಂಡನೀಯ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಈ ಕಾಲ್ತುಳಿತವಾಗಿದೆ. ಗೃಹ ಇಲಾಖೆ ಗಾಢ ನಿದ್ರೆಯಲ್ಲಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯತ್ನಾಳ್ ಅವರು.